ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಒಂದು ಸ್ವಲ್ಪ ಮಾತಿನಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ. ಏನಪ್ಪ ಅಂದರೆ ಕನ್ನಡಿಗರನ್ನ ಸಪೋರ್ಟ್ ಮಾಡ್ತೀರಾ, ಅವ್ರ ವಿಡಿಯೋಗಳನ್ನ ಸಪೋರ್ಟ್ ಮಾಡ್ತೀರಾ ಇದ್ದರೆ ತೆಲುಗವ್ರು ಬಂದು ಸಪೋರ್ಟ್ ಮಾಡೋಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೊ ಬನ್ನಿ ವಿಡಿಯೋಗೆ ಹೋಗೋಣ. ಬಿಗ್ ಬಾಸ್ ಡಾರ್ಕ್ ಸೀಕ್ರೆಟ್. ಏನಪ್ಪ ಇದು ಬಿಗ್ ಬಾಸ್ ಡಾರ್ಕ್ ಸೀಕ್ರೆಟಾ? ಯಾವ ವರ್ಷ ಇರೋದು ಈ ವರ್ಷ ಏನು ಬಿಗ್ ಬಾಸ್ ಡಾರ್ಕ್ ಸೀಕ್ರೆಟ್ ಅಂತ ಯೋಚನೆ ಮಾಡ್ತಾನೆ ಇರ್ತೀರಾ. ಸೊ ಆ ಯೋಚನೆಗೆ ನಾನು ಸೊಲ್ಯೂಷನ್ ತಂದಿದ್ದೀನಿ. ಏನಿದು ಡಾರ್ಕ್ ಸೀಕ್ರೆಟ್ ಅಂತಂದರೆ, ಈ ಸಲ ಬಿಗ್ ಬಾಸಲ್ಲಿ ಏನೇನು ನಡೆಯುತ್ತೆ ಅಂತ ಸೀಕ್ರೆಟಾಗಿ ನಡೆಸ್ತಿರೋದನ್ನ ನಾನು ರಿವೀಲ್ ಮಾಡ್ತಾಯಿದ್ದೀನಿ. ನಮ್ಗೆ ಗೊತ್ತಿಲ್ಲದಿರೋದು ಇವ್ರಿಗೆ ಹೆಂಗೆ ಗೊತ್ತು ಅಂತ ಅಂತೀರಾ. ಸೊ ನೀವೆಲ್ಲರೂ ಈ ಸಲ ಬಿಗ್ ಬಾಸ್ ನೋಡಿರ್ತೀರ ಅಲ್ವಾ? ಅದರಲ್ಲೇನೋ ಮಿಸ್ಟೀರಿಯಸ್ ಆಗಿದೆ ಅಂತ ಅನಿಸ್ತಿಲ್ವ ನಿಮಗೆ? ಅನಿಸಿರುತ್ತೆ. ಯಾಕಂದರೆ ಬಿಗ್ ಬಾಸ್ದು ವಾಯ್ಸು ಚೇಂಜ್ ಆಗಿದೆ. ಆ್ಯಂಡ್ ಫಸ್ಟ್ ಪ್ರೊಮೋದಲ್ಲೆಲ್ಲ ಏನಂತಿದ್ರಪ್ಪ ಅಂದರೆ ಆ್ಯಂಕರ್ ಚೇಂಜ್ ಆಗ್ತಾರೆ ಅಂತಿದ್ರು. ಆದರೆ ಆ್ಯಂಕರ್ ಚೇಂಜ್ ಆಗಿಲ್ಲ. ಆ್ಯಂಕರ್ ಯಾವತ್ತಂದ್ರೆ ಕಿಚ್ಚ ಸುದೀಪನ 10 ಸೀಸನಿಂದ ಅವರೇ ಮಾಡ್ಕೊಬಂದಿರೋದು. ಇವಾಗ ಚೇಂಜ್ ಆಗಿಬಿಡಲ್ಲ. ಅದನ್ನು ನಾನು ನಂದು ಹಳೆ ವಿಡಿಯೋಗಳೆಲ್ಲ ಹೇಳಿದ್ದೀನಿ, ನಾನು ವಿತ್ ಪ್ರೂಫ್ ಆಗಿದ್ದೆ. ಸೊ ನೀವೇ ನೋಡ್ಬೋದು ನಾನು ಏನೇ ಹೇಳಿದರೂ ನಿಜವಾಗಿ ಹೇಳ್ತೀನಿ ಅಂತ. ಆ್ಯಂಡ್ ನಾನು ಲಾಸ್ಟ್ ವೀಡಿಯೋಸಲ್ಲಿ ಕೂಡ ಹಾಕಿದ್ದೆ, ಸೆಪ್ಟೆಂಬರ್ 3rd ವೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಅದು ಹಾಗೆ ಕೂಡ ಸ್ಟಾರ್ಟ್ ಆಗ್ತಾನೇ ಇದೆ ನೋಡಿ. ಇವಾಗಲೂ ಆಗ್ತಾಯಿದ್ದೀನಿ, ಅದು ಹಾಗೆ ಸ್ಟಾರ್ಟ್ ಆಗೋದು ನೋಡಿ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಪ್ರೋಮೋದಲ್ಲೇ ಹೇಳ್ಬಿಟ್ಟಿದ್ದಾರೆ ಈ ಸಲ ಜಗಳಗಳು ಜಾಸ್ತಿನೇ ನಡೆಯುತ್ತೆ ಅಂತ. ಅಯ್ಯೋ, ಜಗಳ ಅಲ್ಲ ಗುರು, ಯುದ್ಧಗಳ ಮಾಡ್ತಾರೆ ಈ ಸಲ ಸೀಸನ್ 11 ಕಂಟೆಸ್ಟೆಂಟ್ಸು ಅಲ್ವಾ? ಈ ಜಗಳಗಳನ್ನೆಲ್ಲ ನಿಲ್ಸೋದು ಯಾರು? ಅವ್ರವರೇ ಅಂತೂ ನಿಲ್ಸ್ಕೊಳ್ಳಲ್ಲ. ಸೊ ಅದನ್ನೆಲ್ಲ ನಿಲ್ಸೋಕ್ಕೆ ರಾಜ ಥರ ಕಿಚ್ಚ ಸುದೀಪ್ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಪ್ರೋಮೋದಲ್ಲಿ. ಸೊ ಒಂದಂತೂ ಅರ್ಥ ಮಾಡ್ಕೊಳ್ಳಿ, ಹೋದ ಸೀಸನಲ್ಲಿ ಫೇಮ್ ಬಂದಿದ್ದೆ ಅವ್ರು ಜಗಳ ಆಡ್ಕೊಂಡು 3 ಹೊತ್ತು ಜಗಳ ಆಡ್ಕೊಂಡಿದ್ದಕ್ಕೆ. ಈ ಸಲ ಅದನ್ನೇ ಉಪಯೋಗಿಸ್ಕೊಂಡು ಅದೇ ಕಾಂಟೆಂಟ್ನ ಯೂಸ್ ಮಾಡಿಕೊಂಡು ಇನ್ನೂ ಫೇಮ್ ಮಾಡ್ಕೋತಾರೆ ಅಷ್ಟೇ ಗುರು. ಈ ಸಲ ನೋಡ್ಕೊಳ್ಳಿ, ಕಣ್ಬಿಟ್ಟು ನೋಡ್ಕೊಳ್ಳಿ. ಬೇಕಾದ್ರೆ ಒಂದು ಪೆನ್ ತಗೊಂಡು ಬರೆದಿಟ್ಕೊಬಿಡಿ. ಏನಪ್ಪ ನೋಡ್ಕೊಳ್ತೇನೆ ಅಂತಾರಂದರೆ, ಬಿಗ್ ಬಾಸ್ ಸೀಸನ್ 11ಅಲ್ಲಿ ಈ 3 ಥರ ಕಂಟೆಸ್ಟೆಂಟ್ಸ್ ಅಂತ ಪಕ್ಕಾ ಫಿಕ್ಸ್ ಅಂತ ಅಂದ್ಕೊಳ್ಳಿ. ಮೊದಲನೇದಾಗಿ ಬರೋದು ವಿನಯ್ ಗೌಡ. ಯಾಕಪ್ಪ ವಿನಯ್ ಗೌಡ ಅಂತ ನಿಮಗೆ ಗೊತ್ತೇ ಇರುತ್ತೆ, ನಾನು ಇವ್ರ ಬಗ್ಗೆ ಎಕ್ಸ್ಪ್ಲನೇಷನ್ನೇ ಕೊಡೋದು ಬೇಡ ಅಲ್ವಾ? ಇವ್ರ ಥರ ಅಂತ ಪಕ್ಕ ಇದ್ದಿರುತ್ತೆ, ಯಾಕಂದರೆ ಇವರಿಂದನೇ ಅರ್ಧ ಫೇಮ್ ಬಂದಿದ್ದವ್ರಿಗೆ. ಸೆಕೆಂಡ್ ಬಂದು ಚಮಚ ಅಂದರೆ ಯಾರು? ನಮ್ರತ. ಇವಳಿಂದ ಇರೋಕ್ಕಾಗುತ್ತಾ? ಇವಳಿಂದನೇ ಗುರು ಅರ್ಧ ಗುಂಪುಗಾರಿಕೆ ಅದೆಲ್ಲ ನಡೆದಿದ್ದು. ಇವಳ ಥರ ಒಬ್ಬರನ್ನ ಹುಡುಕ್ತಾರೆ, ಹಂಗೆ ಕರ್ಕೊಂಡ್ಬಂದೇ ಬರ್ತಾರೆ. ಆ್ಯಂಡ್ ಥರ್ಡ್ ಬಂದು ನಮ್ಮ ಪ್ರತಾಪ್. ಇಲ್ಲ ಡ್ರೋನ್ ಪ್ರತಾಪು. ಇವ್ರು ಹೆಂಗೆ ಅಂತ ಅವ್ರಿಗೆ ಗೊತ್ತಿರಬೇಕು. ಒಂದ್ಸಲ ಪಾಪ್ದವನ್ ಥರ ಇರ್ತಾನೆ, ಇನ್ನೊಂದ್ಸಲ ಅದೇ ರೇಬಲ್ ಆಗಿಬಿಡ್ತಾನೆ. ಸೊ ಇವನ್ ಥರನೂ ಒಬ್ಬ ಇದ್ದೇ ಇರ್ತಾನೆ. ಆ್ಯಂಡ್ ಗುಂಪುಗಾರಿಕೆ ಮಾಡೋಕ್ಕೆ ಪಕ್ಕ ಇವರಿಬ್ಬರು ಫಿಕ್ಸ್ ಅಂತ ಅಂದ್ಕೊಳ್ಳಿ. ಇವರಿಬ್ಬರ ಥರ ಇಬ್ಬರು ಕರ್ಕೊಬಂದೇ ಬರ್ತಾರೆ. ಇನ್ನೊಂದು ಗೊತ್ತಾಗುರು, ಈ ಸಲ ಬಿಗ್ ಬಾಸ್ ಸೀಸನ್ 11ಅಲ್ಲಿ ಕಂಟೆಸ್ಟೆಂಟ್ಸ್ ಬರೋರ ತಲೆಯಲ್ಲಿ ಏನಿರುತ್ತೆ ಗೊತ್ತಾ? ಬಿಗ್ ಬಾಸ್ ಸೀಸನ್ 10 ಥರ ಆಡಿದ್ರೆ ನಾವು ಅದೇ ಥರ ಫೇಮಸ್ ಆಗ್ತೀವಿ, ಅದೇ ಥರ ಫೇಮ್ ನಮಗೂ ಬರುತ್ತೆ ಅಂತ ಆಡೋ ಜನಗಳು ಬರ್ತಾರೆ. ಯಾಕಂದರೆ ಹೋದ ವರ್ಷ ಎಷ್ಟು ಫೇಮ್ ಆಗಿತ್ತು ಅಂದರೆ ಕಿಚ್ಚ ಸುದೀಪ ಬಿಟ್ಬಿಟ್ಟಿದ್ದಾರೆ. ಈ ಥರ ಎಲ್ಲೂ ಬಂದಿರಲಿಲ್ಲ, ಯಾವ ಸೀಸನಲ್ಲೂ ಬಂದಿರಲಿಲ್ಲ ಅಂತ. ಸೊ ಈ ಸಲ ಬರೋ ಕಂಟೆಸ್ಟೆಂಟ್ಸು ಅದೊಂದು ತಲೆನಲ್ಲಿ ಇಟ್ಕೊಂಡು ಪಕ್ಕ ಬಂದೇ ಬರ್ತಾರೆ ಅವರು. ಹಾಗೆ ಬಿಗ್ ಬಾಸ್ನ ನಂಬಿ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆ ಕೆಲಸ ನಡಿಬೇಕಲ್ವಾ? ಅದರಲ್ಲಿ ನಾನು ಒಬ್ಬಳು ಒಪ್ಕೋತೀನಿ. ಹಂಗಂತ ಆ ಥರ ಮಾಡಿದರೆ ನಾವು ಫೇಮಸ್ ಆಗ್ತೀವಿ ಅಂತ ಅಂದ್ಕೊಂಡು ಬರೋ ಕಂಟೆಸ್ಟೆಂಟ್ಸ್ ಜಾಸ್ತಿ ಇರ್ತಾರೆ ಈ ಸಲ. ಮತ್ತು ಗುರು, ಈ ಸಲ ನನಗೇನು ಅನಿಸುತ್ತಪ್ಪ ಅಂದರೆ, ನನ್ನ ರಿಸರ್ಚ್ ಪ್ರಕಾರ ಈ ಸಲ ಬಿಗ್ ಬಾಸ್ ಸೀಸನ್ 11ಗೆ ಫಿಲ್ಮ್ ಸ್ಟಾರ್ ಬರಬಹುದು ಅಂತ ಅನಿಸುತ್ತೆ. ಏನಪ್ಪ ಇದು ಫಿಲ್ಮ್ ಸ್ಟಾರ್ ಬರಬಹುದು ಅಂತ ಇದ್ದಾರಲ್ಲ ಅಂತ ಅನ್ಕೋತೀರಾ? ಯಾಕಂದರೆ ಅವರೇ ಅಂತಿದ್ದಾರೆ ಇದು ಹೊಸ ಅಧ್ಯಾಯ ಅಂತ. ಗುರು, ನೀವು ನಿಜವಾಗ್ಲೂ ಕನ್ನಡಿಗರೇ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಆಯಿತಾ? ನೀವು ನಮಗೆ ಕನ್ನಡಿಗರಿಗೆ ನೀವು ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನು ಯಾರಿಗೆ ಮಾಡ್ತೀರಾ? ಆದರೂ
ಮಧುರ ಮೌನ ಮಿಡಿವ ಹೃದಯ